ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟಂತೆ ಕಳೆದ 23 ದಿನಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಆತನನ್ನ ದೇಶಕ್ಕೆ ಕರೆತರುವ ನಿಟ್ಟಿನಲ್ಲಿ ಎಸ್ಐಟಿ ಕೊನೆಗೂ ಕೂಡ ಕಾನೂನಿನ ಮೊರೆ ಹೋಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಭರದ ಸಿದ್ಧತೆಯನ್ನು ನಡೆಸಿದೆ. ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡುವ ಮೂಲಕ ಆತನನ್ನು ನಮ್ಮ ದೇಶಕ್ಕೆ ಹಸ್ತಾಂತರ ಮಾಡುವ ಪ್ಲಾನ್ ಅನ್ನು ಎಸ್ಐಟಿ ಮಾಡಿಕೊಂಡಿದೆ. ಹಸ್ತಾಂತರ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದರೆ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ? ಈಗ 2 ದಿನಗಳಲ್ಲಿ ಪತ್ರವನ್ನು ಬರೆಯುತ್ತಂತೆ ಸರ್ಕಾರ. ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಕೇಂದ್ರಕ್ಕೆ ಪತ್ರ. ಎಲ್ಲಿಂದ? ಸರ್ಕಾರದಿಂದ, ರಾಜ್ಯದ ವತಿಯಿಂದ. ಅರೆಸ್ಟ್ ವಾರೆಂಟ್ ಬಗ್ಗೆ ರಾಜ್ಯದಿಂದ ಕೇಂದ್ರಕ್ಕೆ, ಅದರಲ್ಲೂ ವಿದೇಶಾಂಗ ಇಲಾಖೆಗೆ ಪತ್ರ ಹೋಗುತ್ತೆ. ಅಫ್ಕೋರ್ಸ್ ಸರ್ಕಾರ ಅಂತಂದರೆ ಕೇಂದ್ರ ಸರ್ಕಾರದ ಒಂದು ಭಾಗ ವಿದೇಶಾಂಗ ಇಲಾಖೆ. 5-6 ದಿನಗಳಲ್ಲಿ ಪ್ರಜ್ವಲ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡುವಂಥದ್ದು. ಅಂದರೆ ಈಗಾಗಲೇ ಕೋರ್ಟ್ ಆರ್ಡರ್ ಕೊಟ್ಟಿರೋದ್ರಿಂದ ಕೋರ್ಟ್ ಆರ್ಡರನ್ನು ಕೂಡ ವಿದೇಶಾಂಗ ಇಲಾಖೆಯ ಗಮನಕ್ಕೆ ತಂದು ಹೀಗಾಗಿದೆ ಅಂತ ಹೇಳಿ ಆತನ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿಸುವ ನಿಟ್ಟಿನಲ್ಲಿ ಎಸ್ಐಟಿ ಅವರು ಕೇಂದ್ರಕ್ಕೆ ಮನವಿಯನ್ನು ಮಾಡ್ಕೋತಾರೆ. ಆಗ ಎಲ್ಲ ದೇಶಗಳಿಗೆ ವಿದೇಶಾಂಗ ಸಚಿವಾಲಯ, ಅಂದರೆ ಭಾರತದ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನು ಕೊಡುತ್ತೆ. ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಮೊದಲಿಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಬೇರೆ ದೇಶಗಳಿಗೆ ಇಂಟರ್ಪೋಲ್ ನೆರವಿನೊಂದಿಗೆ ಮಾಹಿತಿಯನ್ನು ಕೊಟ್ಟಾಗ ಆತ ಎಲ್ಲಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಲ್ಲಿ ಆ ದೇಶಕ್ಕೆ ಈತ ಕಾನೂನು ಬಾಹಿರವಾಗಿ ವಾಸವಿದ್ದಾನೆ ಅಂತಕ್ಕಂಥ ಮಾಹಿತಿ ಹೋಗುತ್ತೆ. ಯಾಕೆಂದರೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗಿರುತ್ತಲ್ಲ, ಪಾಸ್ಪೋರ್ಟ್ ಇಲ್ಲದೇ ನೀವು ಬೇರೆ ದೇಶದಲ್ಲಿ ಉಳಿಯೋ ಹಾಗಿಲ್ಲ, ಅದು ಕಾನೂನು ಬಾಹಿರ. ಹಾಗಾಗಿ ಕಾನೂನು ಬಾಹಿರವಾಗಿ ವಾಸ ಇದ್ದಾನೆ, ಗಡಿ ಪಾರ್ ಮಾಡಿ ಅಂತ ಮನವಿ ಮಾಡಿಕೊಂಡ್ರೆ ಆ ದೇಶ ಗಡಿ ಪಾರ್ ಮಾಡುತ್ತೆ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದರೆ ಗಡಿ ಪಾರ್ ಆಗೋದು ಸಹಜನೇ. ಗಡಿ ಪಾರ್ ಆದರೆ ಆತ ಅಲ್ಲಿ ಉಳಿಯೋ ಹಾಗಿಲ್ಲ, ಯಾವುದೇ ದೇಶದಲ್ಲಿದ್ದರೂ ಕೂಡ ದೇಶಕ್ಕೆ ವಾಪಸ್ ಬರಲೇಬೇಕು. ಆಮೇಲೆ ರೆಡ್ ಕಾರ್ನರ್ ನೋಟಿಸ್ ಬದಲು ಪಾಸ್ಪೋರ್ಟನ್ನು ರದ್ದು ಮಾಡುವ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಎಸ್ಐಟಿ ಅವರು ತೀರ್ಮಾನ ಮಾಡಿದ್ದಾರೆ. ಯಾವುದಾದರೂ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿಯೇ ಪ್ರಜ್ವಲ್ನನ್ನು ದೇಶಕ್ಕೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ. ಯಾಕೆಂದರೆ ಈಗಾಗಲೇ ಗೃಹ ಸಚಿವರು ಹೇಳಿಬಿಟ್ಟಿದ್ದಾರೆ, ನಮ್ಮ ತನಿಖಾ ತಂಡ ವಿದೇಶಕ್ಕೆ ಹೋಗಿ ಕರೆತರೋದಕ್ಕೆ ಆಗಲ್ಲ, ಅದಕ್ಕೆ ಕೇಂದ್ರ ಸರ್ಕಾರ, CBI, ಇಂಟರ್ಪೋಲ್ ನೆರವು ಬೇಕೇ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಎಸ್ಐಟಿ ಅವರು ಇಲ್ಲಿದ್ದುಕೊಂಡೇ ಆತನ ರೆಕ್ಕೆ ಪುಕ್ಕಗಳನ್ನು ಕಟ್ ಮಾಡಿ ಆತನನ್ನು ಭಾರತಕ್ಕೆ ಕರೆತರುವಂತಹ ಪ್ರಯತ್ನಕ್ಕೆ ಈಗ ಕೈ ಹಾಕಿದೆ. ಇದಕ್ಕೆಲ್ಲ ಸ್ವಲ್ಪ ಟೈಮ್ ಆಗುತ್ತೆ, ಇಮ್ಮಿಡಿಯೇಟಾಗಿ ಆಗಲ್ಲ. ಯಾಕೆಂದರೆ ಇನ್ನೊಂದು 2 ದಿವಸದಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯುತ್ತೆ. ಆಮೇಲೆ ಅದು ಪ್ರೋಸೆಸ್ ಆಗಬೇಕಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಲ್ಲಿ, ಅದಕ್ಕೊಂದು 5-6 ದಿನ ಬೇಕಾಗ್ಬೋದು. ಅದಾದ ಮೇಲೆ ಮಿಕ್ಕಿದ್ದೆಲ್ಲ. ಆ್ಯಂಡ್ ಮೋರ್ ಓವರ್ ಆತನ ಬಳಿ ಇರತಕ್ಕಂಥದ್ದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ರಾಜತಾಂತ್ರಿಕ ಪಾಸ್ಪೋರ್ಟ್, ಅದನ್ನು ರದ್ದು ಮಾಡೋದಕ್ಕೆ ಬೇರೆ ಮೆಥಡ್ ಇರುತ್ತೆ. ಈಗ ನಾರ್ಮಲ್ ಪಾಸ್ಪೋರ್ಟ್ ರದ್ದತಿಗೂ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದತಿಗೂ ಬೇರೆ ಬೇರೆ ವಿಧಾನಗಳಿರ್ತವೆ. ಆ ವಿಧಾನದಲ್ಲೇ ಕ್ಯಾನ್ಸಲ್ ಆಗಬೇಕು, ಆ ವಿಧಾನದಲ್ಲೇ ಎಲ್ಲ ಪ್ರೊಸೆಸ್ ಕೂಡ ನಡಿಬೇಕು. ಆಗ ಆತ ಯಾವ ದೇಶದಲ್ಲಿದ್ದಾನೆ, ನನ್ನ ಪ್ರಕಾರ ಈಗಾಗಲೇ SITಗೆ ತುಂಬ ಚೆನ್ನಾಗಿ ಗೊತ್ತು ಆತ ಎಲ್ಲಿದ್ದಾನೆ ಅಂತ. ಬಟ್ ಈ 5-6 ದಿನಗಳಲ್ಲಿ ಮತ್ತೆ ತನ್ನ ವಾಸ್ತವ್ಯ ಬದಲಾಯಿಸಿದ್ರೆ ಕಷ್ಟ. ಆದರೆ ಇರುವಲ್ಲಿಯೇ ಇದ್ದಲ್ಲಿ ಆ ದೇಶಕ್ಕೆ ವಿಚಾರವನ್ನು ತಿಳಿಸಿ ಆತನನ್ನು ದೇಶಕ್ಕೆ ಕರೆತರುವಂತಹ ಪ್ರಯತ್ನ. ಬಟ್ ಆತ ಈಗ ಎಲ್ಲಿದ್ದಾನೆ ಅಂತ ಗೊತ್ತಿರೋದ್ರಿಂದ ಆತನನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ, ಅವನ ಪ್ರತಿಯೊಂದು ಮೂಮೆಂಟ್ಸ್ನೂ ಕೂಡ ಅಬ್ಸರ್ವ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ನರಸಿಂಹಮೂರ್ತಿ, ಗಡೀಪಾರು ಮಾಡುವ ಪ್ರಕ್ರಿಯೆ ಹೇಗೆ ಅಂತ? ಅರವಿಂದ, ಗಡೀಪಾರಿಗೆ ಈಗಾಗಲೇ ಒಂದಷ್ಟು ಮಾಡಬೇಕು. ಗಡೀಪಾರನ್ನು, ಪ್ರೊಕ್ಲಮೇಷನನ್ನು ತೆಗೆದುಕೊಳ್ಬೇಕು ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಅನ್ನೋ ವಿಚಾರದಲ್ಲಿ SIT ಒಂದಷ್ಟು ಕಾನೂನಿನ ಹೆಜ್ಜೆಯನ್ನು ಇರಿಸಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ಮೊದಲಿಗೆ ಈ ಪ್ರಕರಣದಲ್ಲಿ ಈ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು SIT ಅಧಿಕಾರಿಗಳು ಸಲ್ಲಿಕೆಯನ್ನು ಮಾಡಬೇಕು. ಪ್ರಕರಣದಲ್ಲಿ ಈತನ ಮೇಲೆ ಈಗಾಗಲೇ IPC ಸೆಕ್ಷನ್ 376 3ಕ್ಕೂ ಹೆಚ್ಚು FIRಗಳು ದಾಖಲಾಗಿದ್ದಾವೆ. ಸಾಕಷ್ಟು ಸಂತ್ರಸ್ತೆಯರು ಈತನ ವಿರುದ್ಧವಾಗಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ನ್ಯಾಯಾಧೀಶರ ಮುಂದೆಯೂ ಸಹ ಸಾಕಷ್ಟು ಸಂತ್ರಸ್ತೆಯರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಹೀಗಾಗಿ ಆತನನ್ನು ಪತ್ತೆ ಮಾಡುವ ಸಲುವಾಗಿ ಆತ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ, ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಮೊದಲಿಗೆ ಸಲ್ಲಿಕೆಯನ್ನು ಮಾಡ್ತಾರೆ. ಆ ಬಳಿಕ ಕೋರ್ಟ್ನಿಂದ ವಾರೆಂಟ್ ಇಶ್ಯೂ ಆದಂತಹ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಆ ವಾರೆಂಟನ್ನು ಹಿಡಿದುಕೊಂಡು ಎಲ್ಲೂ ಹುಡುಕಿದ್ರು ಸಿಕ್ಕಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರೊಕ್ಲಮೇಷನನ್ನು ಅಂದರೆ ಉದ್ಘೋಷಿತ ಅಪರಾಧಿ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡೋದಕ್ಕೆ, ಉದ್ಘೋಷಿತ ಅಪರಾಧಿ ಅಂತೇಳಿ ಆದೇಶ ಹೊರಡಿಸೋದಕ್ಕೆ SIT ಅಧಿಕಾರಿಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಹೀಗಾಗಿ ಕೋರ್ಟ್ನಿಂದ ವಾರೆಂಟ್ ಪಡೆದುಕೊಂಡ ನಂತರ ಉನ್ನತ ನ್ಯಾಯಾಲಯದಲ್ಲಿ ಹಾಕಿ ಉದ್ಘೋಷಿತ ಅಪರಾಧಿ ಅಂತೇಳಿ ತೀರ್ಮಾನಿಸೋದಕ್ಕೆ ಇದೀಗ SIT ಅಧಿಕಾರಿಗಳು ವಿವೇಚನೆಯನ್ನು ಮಾಡ್ತಿದ್ದಾರೆ, ಯೋಚನೆಯನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೋತೀನಿ. ಸೊ ಒಟ್ಟಾರೆ ಈಗ SIT ಅವರು ಒಂದು ನಿಮಿಷನೂ ಸುಮ್ಮನೆ ಕೂರ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಅವ್ರಿಗೆ ಒತ್ತಡ ಇದೆ. ಹಾಗಾಗಿ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣನನ್ನು ಭಾರತಕ್ಕೆ ಕರೆಸಲೇಬೇಕು ಅವ್ರು.